ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ವಾಯುಭಾರ ಕುಸಿತದ ತೀವ್ರತೆ ಹೆಚ್ಚಳ, ಕರಾವಳಿಯತ್ತ ಚಂಡಮಾರುತ, ಭಾರಿ ಮಳೆ. ಹೌದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಡಿಸೆಂಬರ್ 11 ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತವು ಮಂಗಳವಾರ ಮತ್ತು ಬುಧವಾರ ನಡುವೆ ಮತ್ತಷ್ಟು ತೀವ್ರಗೊಂಡಿದೆ. ವಾಯುಭಾರ ಕುಸಿತ ಈಗ ಚಂಡಮಾರುತ ಪರಿಚಲನೆಯವಾಗಿ ಪರಿವರ್ತನೆಗೊಂಡಿದೆ. ಇದು ಇನ್ನೂ ತೀವ್ರಗೊಂಡರೆ ಸ್ಪಷ್ಟ ಚಂಡಮಾರುತವಾಗಿ ಅಬ್ಬರಿಸುವ ಸಾಧ್ಯತೆ ಇದೆ. ಸದ್ಯ ಈ ಹವಾಮಾನ ವೈಪರೀತ್ಯ ಬಿರುಗಾಳಿಯು ಕರಾವಳಿಯತ್ತ ಚಲಿಸುತ್ತಿದೆ. ವಿವಿಧ ರಾಜ್ಯಗಳಿಗೆ ಭಾರಿ ಮಳೆಯ ಮುನ್ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಐಎಂಡಿ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗ್ನೇಯ ಬಂಗಾಳಕೊಲ್ಲಿ ಮತ್ತು ಪಕ್ಕದ ಪೂರ್ವ ಸಾಮಾಜಿಕ ಹಿಂದೂ ಮಹಾಸಾಗರ ಮೇಲಿನ ಕಡಿಮೆ ಒತ್ತಡ ಪ್ರದೇಶವು ತೀವ್ರಗೊಂಡಿದೆ. ಕಳೆದ 3 ದಿನಗಳಿಂದ ವಾಯುಭಾರ ಕುಸಿತವಾಗಿ ಸಮುದ್ರದ ಮೇಲ್ಮೈನಲ್ಲಿ ಒಂದು ಕಡೆ ಕೇಂದ್ರೀಕೃತವಾಗಿದ್ದ ಚಂಡಮಾರುತ ಪರಿಚಲನೆಯು ಇದೀಗ ಭೂಮಿಯತ್ತ ಚಲಿಸಲು ಆರಂಭಿಸಿದೆ. ಡಿಸೆಂಬರ್ 10ರಂದು ಸ್ಪಷ್ಟ ವಾಯುಭಾರ ಕುಸಿತವಾಗಿತ್ತು. ಇಂದು ಬುಧವಾರ ಡಿಸೆಂಬರ್ 11ರಂದು ಅದು ಚಂಡಮಾರುತ ಪರಿಚಲನೆಯವಾಗಿ ಬದಲಾಗಿದೆ. ಆಗ್ನೇಯ ಬಂಗಾಳಕೊಲ್ಲಿಯ ಭಾಗದಿಂದ ಬಿರುಗಾಳಿ ರೂಪದಲ್ಲಿ ಸೈಕ್ಲೋನಿಕ್ ಪರಿಚಲನೆ ಮಧ್ಯೆ ಟ್ರೋಪೋಸ್ಫಿರಿಕ್ ಮಟ್ಟಗಳವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ. ಕರಾವಳಿಗೆ ಭೀಕರ ಮಳೆ ಹಾಗೂ ಬಿರುಗಾಳಿ ಸಂಭವ. ಹೌದು, ಮುಂದಿನ 24 ಗಂಟೆಗಳಲ್ಲಿ ಈ ವ್ಯವಸ್ಥೆಯು ಪಶ್ಚಿಮದ ವಾಯು ಕಡೆಗೆ ಅಂದರೆ ಶ್ರೀಲಂಕಾ ಮತ್ತು ತಮಿಳುನಾಡು ಕರಾವಳಿಯತ್ತ ಚಲಿಸಲಿದೆ. ಈಗಾಗಲೇ ಈ ಭಾಗದಲ್ಲಿ ಭೀಕರ ಗಾಳಿ ಬೀಸುತ್ತಿದ್ದು ಚಳಿ ಅತಿಯಾದ ಮಳೆಯ ವಾತಾವರಣ ನಿರ್ಮಾಣವಾಗಿದೆ. ಚೆನ್ನೈ, ಕೇರಳ, ತಮಿಳುನಾಡು ರಾಜ್ಯಗಳ ಕರಾವಳಿ ಜಿಲ್ಲೆಗಳು ಅತೀವ ಮಳೆ ಎದುರಿಸಲಿವೆ. ಪೆಂಗಲ್ ಚಂಡಮಾರುತ ಬೆನ್ನಲ್ಲೇ ಹಿಂದೂ ಮಹಾಸಾಗರ ಮತ್ತು ಬಂಗಾಳಕೊಲ್ಲಿಯಲ್ಲಿ 2 ಕಡೆಗಳಲ್ಲಿ ಪ್ರತ್ಯೇಕ ವಾಯುಭಾರ ಕುಸಿತಗಳು ಸಂಭವಿಸಿವೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ ಎಂದು ವರದಿ ಆಗಿದೆ. ಡಾನಾ ಪೆಂಗಲ್ ಚಂಡಮಾರುತ ಹಾಗೂ ಬಳಿಕ ಮತ್ತೊಂದು ಚಂಡಮಾರುತ ಅಬ್ಬರ. ಹೌದು, ಮಹಾಮಳೆ ಪ್ರವಾಹ ನಿರೀಕ್ಷೆ ಇದೆ. ಒಂದು ವೇಳೆ ಕರಾವಳಿಗೆ ಅಪ್ಪಳಿಸುವ ಮೊದಲೇ ದುರ್ಬಲಗೊಂಡರೆ ಸಾಧಾರಣದಿಂದ ಭಾರಿ ಮಳೆ ಬರಬಹುದು. ಸದ್ಯ ಕರಾವಳಿ ಭಾಗದಲ್ಲಿ ಕ್ರಮೇಣ ಗಾಳಿ ವೇಗ, ಶೀತ ಹಾಗೂ ಮಳೆಯ ವಾತಾವರಣ ಉಂಟಾಗಿದೆ. ಮುಂದಿನ 3-4 ದಿನಗಳಲ್ಲಿ ಭೀಕರ ಮಳೆಯ ಆತಂಕದಲ್ಲಿ ಕರಾವಳಿ ಜನರು ದಿನ ದೂಡುತ್ತಿದ್ದಾರೆ. ಕರ್ನಾಟಕಕ್ಕೆ ಏನಿದೆ ಮುನ್ಸೂಚನೆ ಇಲ್ಲಿ ತಿಳಿದುಕೊಳ್ಳಿ. ಈ ಚಂಡಮಾರುತವು ಮುಂದಿನ 48 ಗಂಟೆಗಳಲ್ಲಿ ತೀವ್ರಗೊಳ್ಳುವ ನಿರೀಕ್ಷೆ ಇದೆ. ಇದರಿಂದ ಕೇರಳ, ಶ್ರೀಲಂಕಾ, ಚೆನ್ನೈಗೆ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳ ಮೇಲೂ ಪ್ರಭಾವ ಬೀರಲಿದೆ. ಡಿಸೆಂಬರ್ 13 ಮತ್ತು 14ರಂದು ಸುಮಾರು 12ಕ್ಕೂ ಹೆಚ್ಚು ಒಳನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬರಲಿದ್ದು ಐಎಂಡಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.